Okay guys, reporting to you straight. ಆಸ್ಪತ್ರೆಯಿಂದ ರಿಪೋರ್ಟಿಂಗ್. ಫುಲ್ ಬಿಸಿ ಇವತ್ತು ಭಟ್ರು ಬನ್ನಿ. ಆ್ಯಂಡ್ ನಾನು ಒಂದು ಗೈಸ್ ಗುಡ್ ಇನ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಎಲ್ಲ ಆಲ್ಮೋಸ್ಟ್ ಮಿಡ್ ಮಾರ್ನಿಂಗ್ ಆಗಿದೆ ಬಿಕಾಸ್ ಇಷ್ಟೊತ್ತಾಗೋಯ್ತು ನಾನೆಲ್ಲ ಕೆಲಸ ಮುಗಿಸಿ ಏನೋ ದೇವಸ್ಥಾನಕ್ಕೆ ಅಂತ ಹೊರಡೋಷ್ಟರಲ್ಲಿ ಇವತ್ತು ಹನುಮ ಜಯಂತಿ. ಸೊ ನಾನು ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೆ. ಐ ಥಾಟ್ ನಿಮ್ಮನ್ನು ಕರ್ಕೊಂಡು ಹೋಗೋಣ ದೇವಸ್ಥಾನಕ್ಕೆ ಅಂತ. 2 ದೇವಸ್ಥಾನಕ್ಕೆ ಹೋಗಬೇಕು ವಿಚ್ ಐ ಗೋ ಟು ರೆಗ್ಯುಲರ್ಲಿ ಎವ್ರಿ ವೀಕ್. ಅಲ್ಲೂ ಹೋಗಬೇಕು. ಆ್ಯಂಡ್ ಇನ್ನೊಂದು ದೇವಸ್ಥಾನ ನಾನು TTD ಹಿಂದೆಗಡೆ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಮಕ್ಕೋ ಪೂಜೆಗೂ ಕೊಟ್ಟಿದೆ. ಸೊ ಅಲ್ಲೂ ಹೋಗಿ ಪೂಜೆ ಪ್ರಸಾದ ಎಲ್ಲ ಇಸ್ಕೊಬರ್ಬೇಕು. ಆ್ಯಂಡ್ ಅಪ್ಡೇಟ್ ಆನ್ ಮಮ್ಮಿ ಹೆಲ್ತ್ ಈಸ್ ಇನ್ನೂ ಜ್ವರ ಕಮ್ಮಿ ಆಗಿಲ್ಲ, ಬಿಟ್ಟು ಜ್ವರ ಬರ್ತಾನೆ ಇದೆ, ಕೆಮ್ಮು ಕೂಡ ಕಮ್ಮಿ ಆಗಿಲ್ಲ. ಸೊ ಇಟ್ ಈಸ್ ವಾಟ್ ಇಟ್ ಈಸ್. ಇವತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ IV ಡ್ರಿಪ್ಸ್ ಹಾಕಿಸ್ಬೇಕು, ಸಂಜೆ ಕರ್ಕೊಂಡು ಹೋಗೋಣ ಅಂತ. ಇವಾಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಆ್ಯಂಡ್ ನಾನು ಒಂದು ಚಮೇಲಿ ಆಯಿಲ್ ಅಂದರೆ ಜಾಸ್ಮಿನ್ ಆಯಿಲ್ ಇದು. ಸೊ ಇದು ತುಂಬ ಶ್ರೇಷ್ಠ ಆಂಜನೇಯನಿಗೆ. ಅದನ್ನು ಮತ್ತು ಒಂದು ಸಿಂಧೂರ ಇದೇ ಸಿಕ್ಕಿದ್ದು ನನಗೆ ಬ್ಲಿಂಕಿಟ್ ಜೆಪ್ಟೋನಲ್ಲಿ. ಆಚೆ ಕಡೆ ಹೋಗಿ ತೊಗೊಳಕ್ಕೆ ಟೈಮ್ ಇಲ್ಲ. ಸೊ ಇದನ್ನು ತೊಗೊಂಡೋಗಿ ಆಂಜನೇಯಂಗೆ ಕೊಟ್ಬಿಟ್ಟು ಹೋಗ್ತಾ ಎಲ್ಲರೂ ದಾಸವಾಳದ ಹೂವು ಹುಡುಕಬೇಕು. ಅದೆಲ್ಲ ಕೊಟ್ಟು ಹಾಗೆ ಬೆಳಿದೆಲೆ ಯಾರ ಇದೆಲ್ಲ ಕೊಟ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಬನ್ನಿ. ಹೋಪ್ಫುಲ್ಲಿ ದೇವಸ್ಥಾನ ತೆಗ್ದಿರುತ್ತೆ. ಲೆಟ್ಸ್ ಗೋ. ಸಿಕ್ಕಾಪಟ್ಟೆ ರಶ್ ಇವತ್ತು. ಎಷ್ಟೊತ್ತಾಯಿತು ನಾನು ಬನ್ನಿ ಹನುಮಾನ್ ಚಾಲೀಸ ಹೇಳಿ ಮಂತ್ರ ಎಲ್ಲ ಹೇಳಿ ಇವಾಗ ದರ್ಶನಕ್ಕೆ ಹೋಗಬೇಕು. ಬಟ್ ಅಲ್ಲಿ ಶೋ ಯು ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಾರಿ ಇಫ್ ಯು ಕಾಂಟ್ ಹಿಯರ್ ಮೈ ವಾಯ್ಸ್. ನೋಡಿ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್. ನಾನು ವಾರ ಬರೋ ದೇವಸ್ಥಾನ ಇಟ್ ಇಸ್ ಸೋ ಬ್ಯೂಟಿಫುಲ್. ದೇವ್ರನ್ನ ತೋರಿಸೋದಂತೂ ನೀವು ಕಳೆದು ಹೋಗ್ತೀರಾ, ಅಷ್ಟು ಚೆನ್ನಾಗಿದೆ. ಇವಾಗ ದರ್ಶನ ಮಾಡೋಣ. ಫುಲ್ ಬಿಸಿ ಇವತ್ತು ಭಟ್ರು. ನೆನಪಿದ್ಯಾ ಕ್ಯಾಮ್ರಾ? ನೀವೇ ಪೂಜೆ ಮಾಡಿದ್ದು. ವಿ ಆರ್ ಹಿಯರ್ ಫಾರ್ ದ ಟೆಂಪಲ್ ನಂಬರ್ 2. ನಾನು ಹಿಂದೆ ಕಾಣ್ತಾ ಇದೆಯಲ್ಲ ಇದೇ ಆಂಜನೇಯನ ದೇವಸ್ಥಾನ. ಆ್ಯಂಡ್ ಇಲ್ಲಿ ನೋಡಿ ಒಂಥರ ಹಳ್ಳಿ ವೈಬ್ಸ್ ಕೊಡ್ತಾ ಇದೆ ನನಗೆ. ಆ್ಯಂಡ್ ಇದು ಕಟ್ತಾ ಇರೋವಂಥ ದೇವಸ್ಥಾನ. ಇಲ್ಲಿ ಹೋಗುತ್ತೆ ಆಂಜನೇಯ, ಬಟ್ ಅಲ್ಲಿ ತನಕ ಇದೆ ದೇವಸ್ಥಾನ. ಆ್ಯಂಡ್ ಅಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ. ಪ್ರಸಾದ ಎಸ್ಕೊಂಡು ಮನೆಗೆ ಹೋಗೋಣ. ಟೈಮ್ ಆಗೋಯ್ತು. ಹೋಗಿ ಮಮ್ಮಿಗೆ ಇನ್ನು ಅಡುಗೆ ಮಾಡಿಕೊಡ್ಬೇಕು. ಯಾ ಲೆಟ್ಸ್ ಗೋ. ಓಕೆ ಗೈಸ್, ಸಂಜೆ ಆಗೋಗಿದೆ ಇವಾಗ. ನಾನೊಂದು ಸ್ವಲ್ಪ ಕೆಲಸ ಮಾಡಿ ಒಂದು ಸಿಕ್ಕಾಪಟ್ಟೆ ನಿದ್ದೆ ಮಾಡಿ ಬಿಕಾಸ್ ಐ ವಾಸ್ ಸೋ ಟಯರ್ಡ್. ಅದೇನೋ ದೇವಸ್ಥಾನದಿಂದ ಬಂದು ತಿಂದಿದ ತಕ್ಷಣ ಐ ಫೆಲ್ಟ್ ಲೈಕ್ ನಾನು ಬಿದ್ದೋಗ್ಬಿಡ್ತೀನಿ ಅನ್ನೋಷ್ಟು ಟಯರ್ಡ್ ಆಗಿತ್ತು. ಸೊ ಮಲ್ಕೊಂಬಿಟ್ಟೆ, ನನ್ನ ಕೈಲಾಗಲಿಲ್ಲ. ಅಮ್ಮ ಎಂಥದ ಸಮಾಚಾರ? ಏನೂ ಇಲ್ಲ, ಹೇಳ್ಬೇಕು ನೀನೇ. ನೀನು ಸಮಾಚಾರ ಹೇಳಿ. ಹೇಳಿದ್ರೆ ಕೇಳೋಣ. ಎಲ್ಲಿ ಹೋಗ್ತಿದ್ದೀವಿ ಹೇಳು? ಅಯ್ಯೋ ಏನು ಮಾಡೋದು, ಹೋಗ್ಬೇಕಲ್ಲ ಆಸ್ಪತ್ರೆಗೆ. ಮಾತ್ರೆ ತೊಗೊಂಡಿದ್ದಾರೆ, ಮಧ್ಯಾಹ್ನದೂ ತೊಗೊಂಡಿದ್ದಾರೆ. ಬಟ್ ಸ್ಟಿಲ್ ಅವ್ರಿಗೆ ಜ್ವರ ಬಿಟ್ಟು ಬರ್ತಾನೆ ಇದೆ. ಸುಸ್ತಂಗೆ ಇದೆ, ಸೊಂಟ ನೋವು ಹಂಗೆ ಇದೆ. ಅದಕ್ಕೆ ಹೋಗೋಣ ಆಸ್ಪತ್ರೆಗೆ ಅಂತ. 6 o'clock ಆಗ್ತದೆ. ಲೆಟ್ಸ್ ಗೋ. ಏನಂತಾರೆ ನೋಡೋಣ ಡಾಕ್ಟ್ರು. ನೋಡಿ ತಿರ್ಗಾ ವಾಪಸ್ ಬರ್ತಾ ಇದೆ. ಒಂದು ಅರ್ಧ ಗಂಟೆ ಇರ್ತೈತಿ, ತಿರ್ಗಾ ಒಂದು ಅರ್ಧ ಗಂಟೆ ಇರಲ್ಲ. ನೋಡೋಣ ಗೈಸ್ ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಓಕೆ ಗೈಸ್, ರಿಪೋರ್ಟಿಂಗ್ ಟು ಯು ಸ್ಟ್ರೈಟ್ ಫ್ರಮ್ ದ ಎಲ್ಲಿಂದ ಎಲ್ಲಿಂದ ಏನು ಆಸ್ಪತ್ರೆ ಎಲ್ಲಿಂದ ರಿಪೋರ್ಟಿಂಗ್? ಎಲ್ಲಿಂದ ರಿಪೋರ್ಟಿಂಗ್ ಅಂದರೆ ಆಸ್ಪತ್ರೆಯಿಂದ ರಿಪೋರ್ಟಿಂಗ್. ಸೊ ಡ್ರಿಪ್ಸ್ ಹಾಕಿದ್ದಾರೆ ನೋಡಿ, ನೋಡ್ತೈತಾ? ಯಾವಾಗಲೂ ಇಲ್ಲಿ ಚುಚ್ಚೋರು, ಇಲ್ಲಿ ಅದೇನೋ ಈ ಸಲ ಇಲ್ಲಿ ಚುಚ್ಬಿಟ್ಟವ್ರೆ. ಅದೇ ನಮ್ಮ ಮಮ್ಮಿಗೆ ಜಾಸ್ತಿ ನೋಡ್ತೈತಂತೆ. ಎನಿವೇಸ್ ಇವಾಗ ಆಲ್ಮೋಸ್ಟ್ 7:45 ಆಗ್ತಾಯಿದೆ. ಇಲ್ಲಿ TVನೂ ಇದೆ ನೋಡಿ, ಆನ್ ಮಾಡಿಬಿಟ್ಟಿದ್ದೀನಿ. TV ಇದೆ. ಅದಕ್ಕೆ ಮಮ್ಮಿನ ಬಿಟ್ಬಿಟ್ಟು ಇವಾಗ ಹೋಗಿ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಏನೂ ತೊಗೊಂಡು ಬಂದಿಲ್ಲ. ನಾವು ಬಿಸಿನೀರು ಅಷ್ಟೇ ತೊಗೊಂಡು ಬಂದ್ವಿ. ಸೊ ಹೋಗಿ ಇನ್ನೊಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಮಮ್ಮಿಗೆ ಅಡುಗೆ ಮಾಡಿಕೊಂಡು ಆಚೆ ಕಡೆ ಕೊಡಬೇಡಿ ಅಂತ ಹೇಳ್ತಾರೆ. ಬಿಕಾಸ್ ಫುಡ್ ಆ್ಯಂಡ್ ವಾಟರ್ ಇಂದನೇ ಯೂಶ್ವಲಿ ಜ್ವರ ಟೈಫಾಯ್ಡ್ ಬರೋದಂತೆ. ಸೊ ಅದಕ್ಕೇ ಆಚೆ ಕಡೆ ಊಟ ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವಾಗ ಹೋಗಿ ನಾನು ರಸಮ್ ಮಾಡಿಬಿಟ್ಟು ಅನ್ನ ರಸಮ್ ಕೊಡ್ತೀನಿ. ಜಾಸ್ತಿ ಖಾರ ಕೊಡೋಂಗಿಲ್ಲ, ಮಸಾಲೆ ಕೊಡೋಂಗಿಲ್ಲ, ಸಾಲ್ಟಿ ಫುಡ್ ಕೊಡೋಂಗಿಲ್ಲ, ಫ್ರೈಡ್ ಫುಡ್ ಕೊಡೋಂಗಿಲ್ಲ, ಚಟ್ನಿ ಕೊಡೋಂಗಿಲ್ಲ, ಕಾಫಿ ಟೀ ಹಾಲು ಏನೂ ಇಲ್ಲ. ಮೇಡಮ್ ಅವ್ರು ದಿನಕ್ಕೆ 2 ಸಲ ಹಾಲು ಕಾಫಿ ಅಂತ ಕುಡಿತಾರೆ. ಸ್ವಲ್ಪ ದಿನಕ್ಕೆ ಮರ್ತ್ಬಿಡ್ಬೇಕಷ್ಟೇ. ಓಕೆ, ಇವಾಗ ಹೋಗಿ ನಾವು ಅಡುಗೆ ಮಾಡ್ಕೊಂಡು ಬರೋಣ. ಅಲ್ಲಿ ತನಕ ಮಮ್ಮಿ ರೆಸ್ಟ್ ಮಾಡ್ತಾಯಿರ್ತಾರೆ. ಇದೇ ಥರದ್ದು ಇಲ್ಲಿ ಮೆಡಿಸನಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದೊಂದು ಇಟ್ಟಿದ್ದಾರೆ, ತಿರ್ಗಾ ಅದೇ ಥರದ ಬಾಟ್ಲ್ ಇನ್ನೊಂದು ಇಟ್ಟಿದ್ದಾರೆ. ಐ ಆಲ್ಸೋ ಡೋಂಟ್ ನೋ ಎಷ್ಟು
ಡ್ರಿಪ್ಸ್ ಹಾಕ್ತಾರೆ, ಎಷ್ಟು ಮೆಡಿಸಿನ್ ಹಾಕ್ತಾರೆ ಅಂತ. ಖಂಡಿತ ಇವತ್ತು ಡಿಸ್ಚಾರ್ಜ್ ಆಗೋಲ್ಲ, ನಾಳೆನೇ ಡಿಸ್ಚಾರ್ಜ್ ಆಗೋದು. ಸೊ ಇದು ಮಾಡ್ತಾರೆ, ನಾಳೆ ಮಾಡ್ತಾರೋ ಇಲ್ಲ ನಾಡಿದ್ದು ಮಾಡ್ತಾರೋ ನೋಡ್ತೀನಿ, ಗೊತ್ತಿಲ್ಲ. ಸೊ ಇವಾಗ ಹೋಗಿ ಫಸ್ಟು ಅಡುಗೆ ಮಾಡಿಕೊಂಡು ಬರೋಣ, ಟೈಮ್ ಆಗುತ್ತೆ. ಬಿಗ್ ಬಾಸ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಬರಬೇಕು ವಾಪಸ್. ಗೈಸ್, ಫಾರ್ ದ ಫಸ್ಟ್ ಟೈಮ್ ನಾನು ರಸಮ್ ಮಾಡಿದ್ದೀನಿ. ಕೂದಲೆಲ್ಲ ನೋಡು ಬಂದ್ಕೊಂಡಿದ್ರು, ಈಗ ನೋಡಿ ಚೆನ್ನಾಯ್ತಾ ರಸಮು? ಚಲೋ ಆಯ್ತು, ಪರವಾಗಿಲ್ವಾ? ಫಾರ್ ದ ಫಸ್ಟ್ ಟೈಮ್ ತಿನ್ನಿಸ್ತೀನಿ ಅಂದರೆ ಬೇಡ ಅಂತೆ ನಮ್ಮ ಅಮ್ಮಂಗೆ. ಬೇಡ, ನಾನೇ ತಿಂತೀನಿ. ನಾವೇ ತಿಂದರೆ ಎಷ್ಟಿದ್ರು ಹೊಟ್ಟೆ ತುಂಬುತ್ತೆ, ಇನ್ನೊಬ್ರು ಕೈ ತಿಂದರೆ ಎಷ್ಟಿದ್ರು ಹೊಟ್ಟೆ ತುಂಬುತ್ತೆ. ಏನೇನೋ ಕಾರಣಗಳು ಹೇಳ್ತಾರೆ, ಆಮೇಲೆ ಕಮೆಂಟ್ ಮಾಡ್ತಾರೆ, ಬಿಂದು ನಿಮ್ಮ ಅಮ್ಮಗೆ ತಿನ್ಸೋಕ್ಕಾಗಲ್ವ ನಿಮಗೆ ಅಂತಾರೆ. ಅವ್ರು ತಿನ್ನಿಸ್ತೀನಿ ಅಂದರು, ನಾನೇ ಬೇಡ. ಅಷ್ಟು ಅನ್ನ ರಸಮ್ ತಿಂತವ್ರೆ. ಅನ್ನ ರಸಮ್ನ ಪಾಪ ನಮ್ಮಮ್ಮ ನನ್ಸಿಗೆ ಏನೂ ಇಲ್ಲಿ ತಿನ್ನೋದೇ ಇಲ್ಲ ಇವತ್ತು. ನೋಡಿ, ಏನೂ ತಿನ್ನಂಗಿಲ್ಲ, ಆಯಿಲಿ ಫುಡ್, ಖಾರ ಏನೂ ತಿನ್ನಂಗಿಲ್ಲ. ನಾವು ಒಳ್ಳೆದಿತ್ತು ಚಕ್ಲಿ ನಿಪ್ಪಟ್ಟೆಲ್ಲ, ಬಟ್ ನಂಗೆ ಗೊತ್ತಿರಲಿಲ್ಲ ಅವ್ರ ತರಕ್ಕೂ ಏನಿಲ್ಲ, ಬಿಕಾಸ್ ಶಿ ಈಸ್ ನಾಟ್ ಸಪೋಸ್ ಟು ಈಟ್. ಡಾಕ್ಟ್ರು ಒಂದು 2 ಸಲ ಕೇಳ್ಕೊಂಡು ಹೋಗ್ಬಿಟ್ರಂತೆ ಊಟ ಆಯಿತಾ ಅಂತ, ಯಾಕಂದರೆ ಮೆಡಿಸಿನ್ ಕೊಡಬೇಕಲ್ಲ, ಅವರು ಡ್ಯೂಟಿ ಡಾಕ್ಟರ್, ಅದಕ್ಕೇ. ಸೊ ಇವಾಗ ಊಟ ಮಾಡಿಸ್ಬಿಟ್ಟು ಮೆಡಿಸಿನ್ ಕೊಡಿಸ್ಬಿಟ್ಟು ದಬಾಕ್ಸಿ ನಿದ್ದೆ ಮಾಡೋದು ಅಷ್ಟು ನಮ್ಮಮ್ಮ ಕೆಲಸ. ಗೈಸ್, ಮಮ್ಮಿ ಊಟ ಆಯಿತು, ಮೆಡಿಸಿನ್ ಕೊಟ್ಟರು, ಬಟ್ ಒಂದು ಮೆಡಿಸಿನ್ ಮಿಸ್ ಆಗೋಗಿತ್ತು, ಅದಕ್ಕೆ ತೊಗೊಳ್ಳೋಣ ಅಂತ ಜಾನಿಗೆ ಬಂದಿದೆ. ಹಂಗೆ ನಾನು ಊಟನೂ ಮಾಡಿಲ್ಲ, ಅದಕ್ಕೆ ಇಲ್ಲೇ ಇಂಡೀಸ್ ಅಂತ ಹೊಸದಾಗಿ ಓಪನ್ ಆಗಿದೆ ನಮ್ಮ ಮನೆ ಹತ್ರ. ಐ ನೆವರ್ ಗಾಟ್ ಟು ಟ್ರೈ, ಐ ನೆವರ್ ಥಾಟ್ ಈ ಥರ ಬಂದು ಟ್ರೈ ಮಾಡ್ತೀನಿ ಅಂತ. ಬಟ್ ಇಲ್ಲೇ ನೋಡು ತಿಂದ್ಬಿಟ್ಟು ಹೋಗೋಣ, ಹೋಗಿ ನೋಡ್ತೀನಿ ಮೆನ್ಯೂಲ್ ಏನಿದೆ ಅಂತ, ನೋಡಿ ತಿಂದ್ಬಿಟ್ಟು ದೆನ್ ಅಲ್ಲಿ ಗೋ ಟು ದ ಹಾಸ್ಪಿಟಲ್. ಗೈಸ್, ಐ ಟುಕ್ ದ ಸ್ಟ್ಯಾಂಡರ್ಡ್, ಮೈ ಬ್ರೈನ್ ಈಸ್ ನಾಟ್ ಬ್ರೈನಿಂಗ್ ಟು ಡಿಸೈಡ್ ಏನು ತಿನ್ನಬೇಕು ಅಂತ. ಸೊ ಸೇಫರ್ ಸೈಡ್ ಇಡ್ಲಿ ವಡೆ ಏನೋ ಕಾಂಬೋ ಇತ್ತು ವಿತ್ ಕಾಫಿ, ಅದನ್ನೇ ತೊಗೊಂಡೆ. ಆ್ಯಂಡ್ ದಿಸ್ ಇಸ್ ಹೌ ದ ಹೋಟೆಲ್ ಲುಕ್ಸ್. ನೋಡಿ, ಮೆನು ಅಲ್ಲಿದೆ, ಕಿಚನಲ್ಲಿದೆ. ಫೈನಲಿ ಫಿನಿಶಿಂಗ್ ಅಪ್ ವಿತ್ ಸಮ್ ಕಾಫಿ. ಅವ್ರು ಎಷ್ಟು ಚೆನ್ನಾಗಿ ಹಾರ್ಟ್ ಮಾಡಿದ್ದಾರೆ ನೋಡಿ ಕಾಫಿ ಮೇಲೆ, ಸೊ ಕ್ಯೂಟ್. ಡೋಂಟ್ ಆಸ್ಕ್ ಮೀ ಅಂತ ಯಾಕೆ ಎಷ್ಟೊತ್ತಲ್ಲಿ ಕಾಫಿ ಕುಡಿತಾ ಇದ್ದೀನಿ ಅಂತ. ಇಟ್ ಈಸ್ ಐ ಥಿಂಕ್ 10:30 ಇವಾಗ. ಅದೇನೋ ಒಂದು ರಿಚುವಲ್ ಥರ, ಇಡ್ಲಿ ದೋಸೆ ಇದೆಲ್ಲ ತಿಂದಮೇಲೆ ಕಾಫಿ ಕುಡಿಬೇಕು, ಇಲ್ಲಾಂದರೆ ಸಮಾಧಾನನೇ ಇರಲ್ಲ. ಎನಿವೇಸ್ ನಾನು ಕಾಂಬೋನು ತೊಗೊಂಡಿದ್ದೆ, ಅದು ಆಲ್ರೆಡಿ ಕಾಫಿ ಇತ್ತು. ಓಕೆ, ಇವಾಗ ಟೈಮ್ ಆಲ್ರೆಡಿ 11:30. ಮಮ್ಮಿನೂ ಮನ್ಕೊಂಡಿದ್ದಾರೆ, ಮೆಡಿಸಿನ್ ಆಯಿತು, ಎಲ್ಲ ಆಯಿತು. ಶಿ ಜಸ್ಟ್ ಲೆಫ್ಟ್. ಅವ್ರದ್ದು ಒಂದು ಡ್ರಿಪ್ಸ್ ಏನು ಹಾಕಿದ್ರಲ್ಲ ಅದನ್ನು ಮುಗಿದಿದೆ. ಇನ್ನೇನಿದ್ರು ಬೆಳಿಗ್ಗೆ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರಂತೆ. ಸೊ ಇಟ್ ಈಸ್ ರಿಲೀವ್ ದಟ್ ಅವ್ರು ಆರಾಮಾಗಿ ರಾತ್ರಿ ಮನ್ಕೋಬೋದು. ಶಿ ಡಸಂಟ್ ಹ್ಯಾವ್ ಟು ವರಿ ಅಬೌಟ್ ದ ಡ್ರಿಪ್ಸ್ ಅಂತ ನಾನು ಅಂದ್ಕೊಂಡೆ. ಆ್ಯಂಡ್ ಫಾರ್ ಟುಡೇಸ್ ವ್ಲಾಗ್, ಈ ವ್ಲಾಗ್ನ ಏನಕ್ಕೆ ಏನು ಮಾಡ್ತಾಯಿದ್ದೀನಿ. ಒನ್ ಲಾಸ್ಟ್ ಥಿಂಗ್ ನಾನು ಹೇಳಬೇಕು ಏನು ಅಂತಂದರೆ, ಎಸ್ಪೆಷಲಿ ಅಮ್ಮಂದರು, ನನಗೆ ಅಮ್ಮ ಇರೋದ್ರಿಂದ ನನಗೆ ಇನ್ಸ್ಟೆಂಟ್ಲಿ ಅಮ್ಮಂದರೆ ಬರುತ್ತೆ. ಬಟ್ ದೆನ್ ಎಲ್ಲ ಪೇರೆಂಟ್ಸು ಅಷ್ಟೇ, ದಯವಿಟ್ಟು ನಿಮ್ಮ ಮಕ್ಕಳೆಲ್ಲದನ್ನು ಕೇಳಿ. ಎಲ್ಲದರಲ್ಲೂ ನೀವೇ ಸರಿ ಕೊಳ್ಳೋಣ, ಆಯಿತು ನೀವೇ ಸರಿ. ನೀವೇನಾದರೂ ಅಪ್ಪ ಅಮ್ಮಗೆ ನೋಡ್ತಿದ್ರೆ ನಾನು ಹೇಳ್ತಾ ಇದ್ದೀನಿ, ನೀವೇ ಸರಿ. ಬಟ್ ದೆನ್ ಎಲ್ಲೋ ಒಂದು ಕಡೆ ನಿಮ್ಮ ಮಕ್ಕಳು ಯಾರೋ ಹೇಳಿರೋದು ಎಲ್ಲೋ ನೋಡೋ, ಅಥವಾ ಯಾರೋ ಮಾತಾಡ್ತಾರೆ ಕೇಳಿಸ್ಕೊಂಡು, ಅಥವಾ ಅವ್ರಿಗೆ ಏನೋ ಒಂದು ನಾಲೆಜ್ನ ತಿಳ್ಕೊಂಡು ಅವ್ರು ಎಂಥದ್ದು ಹೇಳ್ತಾ ಇದ್ದಾರೆ ಅಂತಂದರೆ, ಎಸ್ಪೆಷಲಿ ಅಬೌಟ್ ಹೆಲ್ತ್ ಕೇಳಿ. ಐ ಅಂಡರ್ಸ್ಟ್ಯಾಂಡ್ ನಿಮಗೆ ಆ ಮದರ್ ಇನ್ಸ್ಟಿಂಕ್ಟ್ ಇದೆ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ. ಬಟ್ ನೀವು ಯಾವಾಗ ಚೆನ್ನಾಗಿರೋದು? ನಾವು ಚೆನ್ನಾಗಿದ್ರೆ ತಾನೇ ನಮ್ಮ ಜೊತೆ ಇರೋರನ್ನ ಚೆನ್ನಾಗಿ ಇಟ್ಕೊಳ್ಳೋಕ್ಕಾಗೋದು. ಅಮ್ಮಂದರು ನಾನು ಯಾವಾಗಲೂ ನೋಡಿದ್ದೀನಿ, ನಮ್ಮ ಅಮ್ಮ ಒಬ್ಬರೇ ಹೇಳ್ತಲ್ಲ, ಬಟ್ ಎಲ್ಲ ಅಮ್ಮಂದರು ಅಷ್ಟೇ, ಅವ್ರು ಸೆಲ್ಫಿಶ್ ಇರೋಲ್ಲ. ಆ್ಯಂಡ್ ದೆನ್ ಅವ್ರ ಮಕ್ಳ ಬಗ್ಗೆ ಬಿಟ್ಟು ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ, ವಿಚ್ ಇಸ್ ಗುಡ್. ಬಟ್ ದಯವಿಟ್ಟು ನಿಮ್ಮ ಬಗ್ಗೆನೂ ನೀವು ಯೋಚನೆ ಮಾಡಿ. ಇಟ್ ಈಸ್ ಓಕೆ ಟು ಬಿ ಸೆಲ್ಫಿಶ್ ಆ್ಯಂಡ್ ಇಟ್ ಈಸ್ ಓಕೆ ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಇದನ್ನು ನಾನು ಫ್ರಸ್ಟ್ರೇಟೆಡ್ ಆಗೇ ಹೇಳ್ತಾ ಇರ್ಬೋದು, ಬಟ್ ದೆನ್ ಇಟ್ ಈಸ್ ಟ್ರೂ. ಆ್ಯಂಡ್ ದೆನ್ ಟು ಆಲ್ ದ ಮಕ್ಕಳು ಹೂ ಇಸ್ ವಾಚಿಂಗ್, ಜಸ್ಟ್ ಬಿ ಕೈಂಡ್. ನಾವು ಹೇಳಿದ್ವಿ, ಕೇಳಲಿಲ್ಲ, ಇವಾಗ ಎಡವಟ್ ಮಾಡ್ಕೊಂಡಿದ್ದಾರೆ, ಹುಷಾರು ತಪ್ಪಿದ್ದಾರೆ. ವಾಟ್ ಕೆನ್ ಯು ಡೂ? ಅದನ್ನೇ ಹೇಳೋದ್ರಿಂದ, ಅದನ್ನೇ ಟಾಂಟ್ ಮಾಡಿ ತೋರಿಸೋದ್ರಿಂದ ಏನೂ ಪ್ರಯೋಜನ ಇರಲ್ಲ. ಜಸ್ಟ್ ಬಿ ಕೈಂಡ್. ಯಾಕಂದರೆ ಮತ್ತು ನಾವು ಫ್ರಸ್ಟ್ರೇಷನ್ ತೋರಿಸಿ, ನಾವು ಟಾಂಟ್ ಮಾಡಿ, ನಾವೇನಾದರೂ ಹೇಳಿದ್ರೆ ಅವ್ರೇನು ಅಂದ್ಕೊಳ್ತಾರೆ, ನಾವು ಡಿಪೆಂಡ್ ಆಗಿದ್ದೀವಿ ಅವ್ರ ಮೇಲೆ, ಅದಕ್ಕೆ ಹಿಂಗೆ ಹೇಳ್ತಾಯಿದ್ದಾರೆ, ಅದಕ್ಕೆ ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಅಂತಾರೆ. ಸೊ ಟೇಕ್ ಇಟ್ ಫ್ರಮ್ ಅನ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಬಿ ಕೈಂಡ್. ಏನು ಜಾಸ್ತಿ ಫ್ರಸ್ಟ್ರೇಟ್ ಆಗಿ ಕಿರ್ಚಾಡಿ ಕೂಗಾಡಿ ಎಲ್ಲ ಏನೂ ಪ್ರಯೋಜನ ಇಲ್ಲ ಅಷ್ಟೇ. ಇದೊಂದು ಕಿವಿ ಮಾತಂತ ಅಂದ್ಕೊಡಿ, ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಯಾ, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ತುಂಬ ಶಾರ್ಟ್ ಆಗಿರುತ್ತೆ ವ್ಲಾಗ್, ಏನು, ಬಟ್ ದೆನ್ ಇಟ್ಸ್ ಓಕೆ, ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್ ಅಷ್ಟೇ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ, ವಿಚ್ ಇಸ್ ಟುಮಾರೋ. ಅಲ್ಲಿ ತನಕ ಟೇಕ್ ಕೇರ್.